ಸೊ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ದೀಪಾವಳಿ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸವಿತಾಸ್ ವ್ಲಾಗ್. ಸೊ ಏನಪ್ಪ ಅಂತಂದರೆ ಇದು ನ್ಯೂ ಇಯರ್ದು ವ್ಲಾಗ್ ಆಗಿದೆ, ಫಸ್ಟ್ ವ್ಲಾಗು ಅಂತ ಅಜಯ್ಗೆ ಬಿಟ್ಬಿಟ್ಟು ಹೋಗೋಣ ಅಂದರೆ ಹಾಯ್ ಗಾಯ್ಸ್ ಏನು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಇದು ಫಸ್ಟ್ ವಿಡಿಯೋ ನಮ್ಮದು. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನಕ್ಕೆ? ಟೆಂಪಲ್ ಅಂತ ನನಗೂ ಗೊತ್ತು. ಯಾವ ಶಿವಗ ಇಲ್ವಲ್ಲ, ಬೇರೆ ತಾನೇ ನಾವು ಹೋಗ್ತಿರೋದು. ಮಂತ್ರಾಲಯ ಇಲ್ಲ, ಮಂತ್ರಾಲಯ ತುಂಬ ದೂರ ಇದೆ, ಇವಾಗ ಹೋಗೋಕ್ಕಾಗಲ್ಲ. ಏನಪ್ಪ ಅಂದರೆ ಜಸ್ಟ್ ಟೆಂಪಲ್ ವಿಸಿಟ್ ಮಾಡಿ ಬರೋಣ ಅಂತ, ನ್ಯೂ ಇಯರ್ ಅಂತ. ಹೌದು, ಬಟ್ ಜೊತೆಗೆ ತುಂಬ ದಿನ ಆಗಿತ್ತು ರಾಯನ ಮಠಕ್ಕೆ ಹೋಗ್ಬಿಟ್ಟು. ನೋಡೋಣ, ನಾನು ಹೋಗ್ತೀನಿ ಓಪನ್ ಇರುತ್ತೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಬೆಳಗ್ಗೆನೇ ಹೋಗ್ಬೇಕಿತ್ತು, ಬಟ್ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಇವಾಗ ಇಮಿಡಿಯೇಟಾಗಿ ಪ್ಲ್ಯಾನ್ ಆಗಿತ್ತು ಸುಮ್ಮನೆ ಹೋಗಬೇಕು ಅಂತ. ಬೆಳಿಗ್ಗೆ ಯಾಕೋ ಒಂಥರ ಏನು ಅನಿಸಲಿಲ್ಲ ಹೋಗಬೇಕು ಅಂತ. ಇವಾಗ ಹೋಗಬೇಕು ಅಂತ ಇರೋದು. ಸೊ ಅದಕ್ಕೆ ನೋಡೋಣ, ಫಿಂಗರ್ ಕ್ರಾಸ್ ಮಾಡಿ ಹೋಗ್ತಾಯಿದ್ದೀನಿ. ಸೊ ನಮ್ಮ ದೇವಸ್ಥಾನ ಓಪನ್ ಆಗಿರುತ್ತೋ ಇಲ್ವ ಅಂತ ನಾನು ಅಂದ್ಕೊಂಡ್ರೆ, ಅಲ್ಲಿ ನೋಡಿದ್ರೆ ಕ್ಯೂ ಎರಡೆರಡು ರೋಡಷ್ಟು ಕ್ಯೂ ಇದ್ದಿದ್ದು. ತುಂಬಾ ಕ್ಯೂ ಇತ್ತು, ಬಟ್ ಮಧ್ಯದಲ್ಲೂ ಸೇರ್ಕೊಬೋದಿತ್ತು. ತುಂಬ ಸ್ಟ್ರಿಕ್ಟಾಗಿ ಲೈನ್ ಏನು ಮಾಡ್ತಾ ಇರಲಿಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಒಂಚೂರು ಮುಂದೆನೇ ಸೇರ್ಕೊಂಡ್ವಿ. ಹಾಗೇ ಲೈನ್ಸ್ ನೋಡ್ಬಿಟ್ಟು ಹಾಗೆ ಶಾಕ್ ಆಗಿಬಿಟ್ಟಿದ್ದು ನನಗೆ. ಸೊ ಆರಾಮಾಗಿ ದರ್ಶನ ಎಲ್ಲ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಓಪನ್ ಇರುತ್ತೆ ಅಂತ, ಬಟ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಪ್ರಸಾದಕ್ಕೋಸ್ಕರ ಬಂದ ನೀನು? ಹಾಂ, ಮನೆಗೆ ಹೋಗೋದಾ? ಕಡೆ ಹೋಗ್ತಾ ಇದ್ದಾರೆ ನಾವು. ಈ ಕಡೆ ಟೆಂಪಲ್ ಒಳಗಡೆ ವಿಸಿಟ್ ಮಾಡಿ. ಇಷ್ಟೊಂದು ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನಿಜ, ಆರಾಮಾಗಿ ಏನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾತ್ರ ಇದಾಗಿದ್ದು, ಬಟ್ ಆರಾಮಾಗಿ ದರ್ಶನ ಎಲ್ಲ ಆಯಿತು. ಒಂಥರ ಹ್ಯಾಪಿ ಫೀಲಿಂಗು ಇತ್ತು. ಬಟ್ ರಶ್ ಇದ್ರೂ ಒಳಗಡೆ ಹೋಗ್ತಾ ಆರಾಮಾಗಿ ದರ್ಶನ ಆಯಿತು. ಏನು ತಳ್ಳಿ ಮಾಡಿ ಅಂತ ಏನು ದರ್ಶನ ಹಂಗಾಗಿಲ್ಲ, ಬಟ್ ಚೆನ್ನಾಗಾಯಿತು ಒಳಗಡೆ ಎಲ್ಲ ದರ್ಶನ. ಬಟ್ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಮಾಲ್ಗೆಲ್ಲಾದರೂ ಹೋಗಬೇಕು ಅಂತ, ಬಟ್ ಆಮೇಲೆ ಸಡನ್ನಾಗಿ ಚೇಂಜ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಸೊ ಆ ಫೋಟೋಸ್ ನೋಡಿ ಅಟ್ ಎ ಟೈಮ್ ಅದು ಬಂತು, ಚೆನ್ನಾಗಿ ಅನ್ನಿಸ್ತು, ಒಂಥರ ಫೀಲಿಂಗ್. ಮಾಡ್ಕೊಂಡು ಹೋಗಿ ಸರ್, ಹೋಗಿ ಸರ್, ಮುಂದೆ ಹೋಗಿ ಸರ್, ಡಬಲ್ ಲೈನ್ ಮಾಡ್ಕೊಂಡು ಹೋಗಿ ಸರ್. ಸೊ ಆಮೇಲೆ ಏನು ಮಾಡಿದೆ, ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ ಟೈಮಿಂಗ್ಸು. ಸೊ ಅಲ್ಲಿ ಇತ್ತು ಟೈಮಿಂಗ್ಸ್, ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಜೊತೆಗೆ ಇಲ್ಲಿ ಆರಾಧನೆ ಬೇರೆ ನಡೀತಾ ಇತ್ತು. ನಾನಿದು ಫಸ್ಟ್ ಟೈಮ್ ಅಲ್ಲಿ ಟೆಂಪಲ್ ವಿಸಿಟ್ ಮಾಡ್ತಾ ಇರ್ತೀನಿ, ನಾನು ಅದು ವ್ಲಾಗ್ಸ್ ಎಲ್ಲ ಹಾಕಿದ್ದೀನಿ. ಬಟ್ ಫಸ್ಟ್ ಟೈಮ್ ನಾನು ಆರಾಧನೆ ಎಲ್ಲ ನೋಡಿದ್ದು, ಅದು ಕೂಡ ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಬೇಕಿತ್ತು ಅನ್ನಿಸ್ತು, ಬಟ್ ನಾವು ಲೇಟಾಗಿ ಹೋಗಿದ್ವಲ್ಲ, ಸೊ ಹಾಗಾಗಿ ನಮಗೆ ವಾಪಸ್ ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ದರ್ಶನ ಮುಗಿಸ್ಕೊಂಡು, ಆದರೂ ಲೇಟ್ ಅಂತ ಅನ್ನಿಸ್ತು. ಬಟ್ ಆಮೇಲೆ ಹಿಂಗೋ ಬಂದ್ವಿ ಮನೆಗೆ. ಆರಾಮಾಗಿ ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯಿತು. ಸೊ ಇದ್ರದ್ದು ಅಡ್ರೆಸ್ ಬಂದು JP ನಗರಲ್ಲಿರುವಂಥದ್ದು. ಸೊ ಅಲ್ಲಿ ದರ್ಶನ ಮಾಡ್ಕೊಂಡು ಬಂತು. ಸೊ ಇದು ಸ್ಟಾರ್ಟಿಂಗಲ್ಲಿ ರಾಯರದು 3 ದಿನ ಸ್ಟಾರ್ಟಿಂಗಲ್ಲಿ ಇಟ್ಟಿರ್ತಾರೆ. ಎಷ್ಟೊಂದು ಜನ ಹೋಗಿರೋರು ಗೊತ್ತಿರುತ್ತೆ. ಇವತ್ತು ಮಾತ್ರ ಅಲ್ಲಿ ಇಟ್ಟಿದ್ರು, ಅಥವಾ ಬೇರೆ ಏನಾದರೂ ಇನ್ನೊಂದು ಇದೆಯೇನೋ ಗೊತ್ತಿಲ್ಲ ನಂಗೆ ಅದಷ್ಟು. ಸೊ ಅದಾದಮೇಲೆ ಏನಪ್ಪ ಆಯಿತು ಅಂದರೆ ಬಸ್ಗೆ ಲೇಟ್ ಆಗಿಬಿಟ್ಟಿದ್ದು, ಯಾವುದು ಬಸ್ ಬಂದಿರಲಿಲ್ಲ. ಸೊ ಹಾಗಾಗಿ AC ಬಸ್ಸಲ್ಲಿ ಬಂದ್ವಿ ಬರೋವಾಗ ಮನೆಗೆ. ಸೊ ಅದ್ರ ಜೊತೆಗೆ ಲೇಟ್ ಬೇರೆ ಆಗಿತ್ತು, ಮತ್ತು ನಮ್ಗೆ AC ಬಸ್ ಬೇರೆ ಸೆಟ್ ಆಗೋಲ್ಲ. ಸೊ ಆದರೂ ಹೆಂಗೋ ಕಂಟ್ರೋಲ್ ಮಾಡಿಕೊಂಡು ಒಂಥರ ತಲೆ ಚಕ್ರೆ ಬಂದ ಥರ ಆಗಿಬಿಡುತ್ತೆ. ಸೊ ಆದರೂ ಕಂಟ್ರೋಲ್ ಮಾಡಿಕೊಂಡು ಹಂಗೆ ಮನೆಗೆ ಬಂದ್ವಿ. ಸೊ ಅಂದರೆ ನಾವು ಮನೆಗೆ ಬಂದಿದ್ದು 9 o'clock ಹಿಂಗಾಗಿತ್ತು.